ಬರ್ರಿ ಫ್ರೆಂಡ್ಸ್, ಇವತ್ತು ಹೋಟೆಲ್ನಾಗ ಸಿಗೋ ಥರನೇ ಮೈಸೂರು ಬೋಂಡ ಯಾವ ರೀತಿ ಮಾಡೋದು ತಂದು ನೋಡುವಂತ ಬರ್ರಿ. ಮೈಸೂರು ಬೋಂಡ ಅಂತೂ ಕರೀತಾರೆ, ಇದಕ್ಕೆ ಗೋಳಿ ಬಜ್ಜಿ ಅಂತೂ ಕರೀತಾರೆ ನೋಡ್ರಿ. ಒಂದೊಂದು ಊರ ಸೈಡು ಒಂದೊಂದು ಥರನ ಕರೀತಾರೆ. ಇದು ಯಾವ ರೀತಿ ಮಾಡೋದು ತಂದು ನೋಡು ಮಾತ್ರ ಬರ್ರಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಕೈತಿ. ಮತ್ತು ಇದ್ರ ಜೊತೆ ಬೆಸ್ಟ್ ಆದ ಕಾಂಬಿನೇಷನ್ ಚಟ್ನಿ ಯಾವ ರೀತಿ ಮಾಡೋದು, ಬೋಂಡ ಯಾವ ರೀತಿ ಮಾಡೋದು ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ ರೀ. ಭಾಳ ಸುಲಭ ಐತಿ. ಕಡಿಮೆ ಸಮಯದಲ್ಲಿ ನೀವು ಮಾಡ್ಕೋಬೋದು ರೀ. ಮತ್ತು ಮ್ಯಾಗ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಯಾವ ರೀತಿ ಮಾಡೋದು ತಂದು ನಿಮಗೆ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಒಟ್ಟೆ ಸ್ಕಿಪ್ ಮಾಡೋದೆ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ನೋಡಿರಿ. ಒಳಗೆ ಈ ಥರ ಗೂಡ ಬರಬೇಕು ಅಂದ್ರೆ ಏನು ಟಿಪ್ಸ್ ಹೇಳ್ಕೊಡ್ತೀನಿ. ಮತ್ತು ಒಳಗೆಲ್ಲ ಗಟ್ಟಿಯಾಗಿರ್ತದಲ್ಲ, ಆ ರೀತಿ ಆಗಬಾರ್ದು ಅಂದ್ರೆ ಹೇಳ್ಕೊಡ್ತೀನಿ. ಬರ್ರಿ ಫ್ರೆಂಡ್ಸ, ಬರ್ರಿ ತಡ ಮಾಡೋಣ ಬೇಡ, ಶುರು ಮಾಡೋ. ಮತ್ತು ಈಗ ನೋಡಿರಿ, ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ತೊಗೋಬೋದು ನೋಡಿರಿ, ಒಂದು ಅರ್ಧ ಕಪ್ಪಿನಷ್ಟು. ಅಂದ್ರೆ ಮತ್ತೀಗ ಒಂದು ಮೈದಾ ಹಿಟ್ಟು 1 ಕಪ್ಪ, ಸ್ವಲ್ಪ ಉಪ್ಪು ತೊಗೊಂಡಿನಿ ರೀ, 1 ಕಪ್ಪ ಮೊಸರು ತೊಗೊಂಡಿನಿ ನೋಡಿರಿ. ಹೇಳ್ಕೊಡ್ತೀನಿ ನೋಡಿರಿ ನಿಮಗೆ ಕರೆಕ್ಟಾಗಿ ವಿಧಾನದಾಗ. ಈಗ ನೋಡಿರಿ, ಮೈದಾ ಹಿಟ್ಟನ್ನ ನಾನು 1 ಕಪ್ಪು ತೊಗೊಂಡಿನಿ ನೋಡಿರಿ. ಅದಕ್ಕೆ ಸ್ವಲ್ಪ ಈಗ ಮೊಸರಿಗೆ ನೀರು ಹಾಕ್ಕೊಳತ್ತೀನಿ ನೋಡಿರಿ. ಭಾಳ ಗಟ್ಟಿ ಮೊಸರು ಐತಿ, ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಅಳಸು ಮಾಡ್ಲತ್ತೀನಿ ನೋಡಿರಿ. ಅದು ಮೈದಾ ಹಿಟ್ಟಿಗೆ ನಾನು ಮೊಸರು ಹಾಕ್ಕೊಳತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ನೋಡಿರಿ. ಇದು ನೈಟ ನೆನೆ ಇಡ್ಬೇಕು ರೀ ಹಿಟ್ಟು. ನೈಟ್ರೆ ನೆನೆ ಇಡ್ರಿ, ಇಲ್ಲ ಆಗಲ್ಲ ಅಂದ್ರೆ ಒಂದು 4 ಗಂಟೆರೇ ಆದರೂ ನೆನೆ ಇಡ್ಬೇಕು ರೀ ಇದು ಹಿಟ್ಟು. ಅಂದ್ರೆ ಗೋಳಿ ಬಜ್ಜಿ ಅಥವಾ ಬೋಂಡಾ ಬಜ್ಜಿ ಅಥವಾ ಮೈಸೂರು ಬಜ್ಜಿ ಅಂತ ಕರೀತಾರೆ. ಅದು ಸಾಫ್ಟಾಗಿ ಚೆಂದಾಗಿ ಮ್ಯಾಗ ಕ್ರಿಸ್ಪಿಯಾಗಿ ಬರ್ತದೆ ನೋಡಿರಿ. ಈಗ ನೋಡಿರಿ, ಇವೆಲ್ಲ ಹಾಕೊಂಡು ಚೆಂದಾಗಿ ಇದ್ರೊಳಗೆ ನೋಡಿರಿ ಉಪ್ಪು ಹಾಕೀನಿ, ಮೊಸರು ಹಾಕೀನಿ, 1 ಕಪ್ ಮೈದಾ ಹಿಟ್ಟು, 1 ಕಪ್ಪ ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೋಡಿರಿ. ಈ ಥರ ಮುಂದಿನ ಬೆರಳಿಲಿ ಈ ಥರ ಚೆಂದಾಗಿ ಕಲಿಸ್ಕೋಬೇಕಾಗ್ತದೆ ರೀ. ಈಗೇನು ಅಕ್ಕಿ ಹಿಟ್ಟು ಅಥವಾ ಜೋಳದ ಹಿಟ್ಟಿದ್ರೆ ತೊಗೊರಿ. ನೀವು ಅಕ್ಕಿ ಹಿಟ್ಟಿಲ್ಲನವ್ರಿದ್ರೆ ಜೋಳದ ಹಿಟ್ಟು ತೊಗೊರಿ. ಜೋಳದ ಹಿಟ್ಟು ಇತ್ತು ಅಂದ್ರೆ ಹಾಕೋರಿ. ಇಲ್ಲಾಂದ್ರೆ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟು ಭಾಳ ಒಳ್ಳೆಯದು. ಅಕ್ಕಿ ಹಿಟ್ಟು ಹಾಕೊಂಡ್ರೆ ಮಸ್ತ್ ಬರ್ತದೆ. ಅಕ್ಕಿ ಹಿಟ್ಟು ಇಲ್ಲನವ್ರಿಗೆ ಜೋಳದ ಹಿಟ್ಟು ಹಾಕೋದನ್ನು ತೋರಿಸ್ಲತ್ತೀನಿ ನೋಡಿರಿ. ನಾ ಇಲ್ಲಿ ಜೋಳದ ಹಿಟ್ಟು ಹಾಕೀನಿ ನೋಡಿರಿ. ಟಿಪ್ಸ್ ಹೇಳ್ಕೊಟ್ಟಿನಿ ನೋಡಿರಿ, ನಿಮಗೆ ನೆನಪಿರಲಿ. ನಾ ಜೋಳದ ಹಿಟ್ಟು ಹಾಕೀನಿ ನೋಡಿರಿ. ಜೋಳದ ಹಿಟ್ಟು ಹಾಕೋದಂತ್ರ ಯಾಕಂದ್ರೆ ಒಳಗೆ ಒಟ್ಟೆ ಎಣ್ಣೆ ಹಿಡಿಯಂಗಿಲ್ಲ ರೀ, ಒಂದು ಹನಿನೂ ಎಣ್ಣೆ ಹಿಡಿಯಂಗಿಲ್ಲ. ಭಾಳ ಮಸ್ತಾಗಿ ಬರ್ತಾವೆ ರೀ. ಟೇಸ್ಟ್ ಮಾತ್ರ ಭಾಳ ಮಸ್ತ್ ಇರ್ತದೆ. ನಾವು ಇದೇ ಥರನೇ ಮಾಡ್ತೀವಿ ರೀ ನಮ್ಮ ಮನೆಯಲ್ಲಿ, ಭಾಳ ಇಷ್ಟಪಡ್ತಾರೆ. ನೀವು ಯಾರೇ ಹೋಟೆಲ್ ಹಾಕೋರಿದ್ರೆ ಈ ಥರ ಮಾಡ್ಕೊಬೋದು ನೋಡಿರಿ. ಇದಕ್ಕೆ ಸ್ವಲ್ಪ ಕರಿಬೇವನ್ನ ನಾನು ಹಾಕ್ಕೊಳತ್ತೀನಿ ನೋಡಿರಿ. ಇದು ಒಣ ಕರಿಬೇವು ಐತಿ, ನೀವು ಹಸಿ ಕರಿಬೇವು ಇದ್ರೆ ಹಾಕೋಬೋದು ನೋಡಿರಿ. ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕೊಂಡಿ ನೋಡಿರಿ. ಸ್ವಲ್ಪ ಹಸಿ ಕೊಬ್ಬರಿನ ಹಾಕೊಂಡಿ ನೋಡಿರಿ. ಸ್ವಲ್ಪ ಮೆಣಸಿನ್ಕಾಯಿ, 1-2 ಮೆಣಸಿನ್ಕಾಯಿ ರೀ, ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ಅಜ್ವಾನ ಹಾಕೊಂಡಿ ನೋಡಿರಿ. ಇವಾಗ ಅಜ್ವಾನ ಹಾಕೊಂಡಿಂದ ಸ್ವಲ್ಪ ಜೀರಿಗೆ ಹಾಕೊಂಡಿ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿ ನೋಡಿರಿ. ನೈಟ್ ಸ್ವಲ್ಪ ಉಪ್ಪು ಹಾಕಿರ್ತೇವೆ, ಸ್ವಲ್ಪ ಹಾಕೋಬೇಕ್ರಿ. 1 ಸ್ಪೂನಷ್ಟು ನಾನು ಇಲ್ಲಿ ಏನಂದು ಶುಗರ್ ಹಾಕೊಂಡಿ ನೋಡಿರಿ. ಸಕ್ಕರೆ ಹಾಕೊಂಡಿನಿ. ಸಕ್ಕರೆ ಹಾಕೊಳ್ಳೋದಂತ್ರ ಭಾಳ ಟೇಸ್ಟ್ ಬರ್ತದೆ. ಹೊರಗೆಲ್ಲ ಹೋಟೆಲ್ ಒಳಗೆ ಸಕ್ಕರೆ ಹಾಕಿ ಮಾಡ್ತಾರೆ ನೋಡಿರಿ, ಭಾಳ ಮಸ್ತ್ ಬರ್ತವೆ ರೀ. ಈ ಥರ ಒಂದು ಸಲ ಈ ವಿಧಾನದಾಗ ಟ್ರೈ ಮಾಡಿರಿ. ಈಗ ಚೆಂದಾಗಿ ಇದು ಕಲಿಸ್ಬೇಕ್ರಿ. ಸ್ವಲ್ಪ ಆಳಸ ಅನ್ಸ್ಲತ್ತದೆ, ಇದು ಗಟ್ಟಿ ಅನಿಸಿಲ್ಲ, ಸ್ವಲ್ಪ ಆಳಸ ಅನ್ಸತ್ತದ. ಮತ್ತೊಂದು ಸ್ವಲ್ಪ ಜೋಳದ ಹಿಟ್ಟನ್ನ ಹಾಕ್ಕೊಳತ್ತೀನಿ ನೋಡಿರಿ. ಈ ಜೋಳದ ಹಿಟ್ಟೊಳಗೆ ಅಕ್ಕಿ ಮತ್ತು ಜೋಳ ಹಾಕಿ ಬೀಸ್ಕೊಂಬಂದಂಥ ಒಂದು ಜೋಳದ ಹಿಟ್ಟು ಐತ್ರಿ. ನೀವು ಮನೆಯಲ್ಲಿ ಅಕ್ಕಿ ಹಿಟ್ಟಿದ್ರು ಹಾಕೋಬೋದು ರೀ, ಭಾಳ ಮಸ್ತ್ ಆಕ್ಕವ್ರಿ ನೋಡಿರಿ. ಈಗ ನೋಡಿರಿ, ಸ್ವಲ್ಪ ಇದು ಗಟ್ಟಿ ಮಾಡ್ಕೋಬೇಕ್ರಿ. ಇದು ಯಾಕಂದ್ರೆ ಬೋಂಡ ಬಿಡ್ಲಾಕ ಬರ್ಬೇಕಲ್ರಿ. ಮತ್ತು ಬೋಂಡ ಸರಿಯಾಗಿ ಬಿಡ್ಲಾಕ ಬಂದರೆ ಟೇಸ್ಟು ಮತ್ತು ಕಲರು ಮತ್ತು ರೌಂಡಾಗಿ ಬರ್ತಾವೆ ನೋಡಿರಿ. ಅದರ ಸಲುವಾಗಿ ನಾನು ಈಗ ಸ್ವಲ್ಪ ಈನೋ ಹಾಕ್ಕೊಂಡಿನಿ. ಅದಕ್ಕೆ ಸ್ವಲ್ಪ ನಾನು ಸೋಡಾ ಹಾಕ್ಕೊಂಡಿನಿ ನೋಡಿರಿ. ನೀವು ಏನೋ ಹಾಕೋದಂತ್ರ ಸ್ವಲ್ಪ ಉಬ್ಬುತ್ತವು ಮತ್ತು ಎಸಿಡಿಟಿನೂ ಕಮ್ಮಿ ಆಗುತ್ತಲ್ಲ, ಅದ್ರ ಸಲುವಾಗಿ ನಾನು ಹಾಕ್ಕೊಂಡಿನಿ ನೋಡಿರಿ. ಈ ಥರ ಬೆರಳಿಲಿನೇ ಈ ಥರ ಕಲಿಸ್ಬೇಕ್ರಿ ಹಿಟ್ಟು. ಒಂದು 5 ನಿಮಿಷದ ಕಾಲ ಈ ಥರ ಹಿಟ್ಟು ಕಲಿಸ್ಬೇಕ್ರಿ ಚೆಂದಾಗೆ. ಹಿಟ್ಟು ಈ ಥರ ಕಲಸೋದಿಂತ್ರ ಬೋಂಡ ಚೆಂದ ಬರ್ತಾವೆ ರೀ. ಮೈಸೂರು ಬೋಂಡ ಅಂತ ಕರೀತಾರೆ ಇದಕ್ಕೆ. ಭಾಳ ಅಂದ್ರೆ ಭಾಳ ಮಸ್ತ್. ಅದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಅದ, ಒಂದು ಒಳ್ಳೆ ರೀತಿ ಒಂದು ಟೇಸ್ಟ್ ಬರುವಂಥ ಒಂದು
ಚಟ್ನಿ ಯಾವ ರೀತಿ ಮಾಡೋದತ್ತಂದು ನೋಡು ಮತ್ತು ಬರ್ರಿ. ನಾ ಇಲ್ಲಿ ಹಸಿ ಕೊಬ್ಬರಿದು ಚಟ್ನಿ ಮಾಡತ್ತೀನಿ ನೋಡ್ರಿ. ಹಸಿ ಕೊಬ್ಬರಿ ಚಟ್ನಿ ಭಾಳ ಅಂದ್ರೆ ಭಾಳ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ರೀ. 1 ಕಪ್ಪು ಹಸಿ ಕೊಬ್ಬರಿ ತೊಗೊಂಡು ನೋಡ್ರಿ. ಇಲ್ಲಾಂದ್ರೆ ಒಣ ಕೊಬ್ಬರಿ ಮತ್ತು ಪುಟಾಣಿ ಶೇಂಗಾ ಹಾಕ್ಕೊಂಡು ನೀವು ಮಾಡ್ಕೊಬೋದು ರೀ, ಏನು ತೊಂದರೆ ಇಲ್ಲ. ಟಿಪ್ಸ್ ಹೇಳ್ಕೊಟ್ಟೀನಿ ನೋಡ್ರಿ. ಈ ಸ್ವಲ್ಪ ಅದಕ್ಕೆ ಒಂದು 3-4 ಮೆಣಸಿನ್ಕಾಯಿ ಹಾಕ್ಕೊಂಡೀನಿ ರೀ. ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡಿ ನೋಡ್ರಿ, ಶುಂಠಿ ಹಾಕ್ಕೊಂಡೀನಿ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿ ನೋಡ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡಿ ನೋಡ್ರಿ. ಗ್ರೈಂಡ್ ಮಾಡ್ಕೊಂಬಂದಿನಿ. ನುಣ್ಣಗೆ ಗ್ರೈಂಡ ಮಾಡ್ಕೊಂಬರ್ಬೇಕು ರೀ ಇದು, ಯಾಕಂದ್ರೆ ತರಿ ಆಗಿ. ಇವಾಗ ನೋಡ್ರಿ ಇದಕ್ಕೊಂದು ಒಳ್ಳೆ ರೀತಿ ಒಂದು ಒಗ್ಗರಣೆನ ಕೊಡುಮತ್ರಿ. ನಾವು ಈಗ ಒಗ್ಗರಣೆ ಹಾಕ್ಲಕ್ಕ ಸಿಂಪಲ್ಲಾಗಿ ಒಗ್ಗರಣೆ ಅಂತ ಕೊಡುಂಬರ್ರಿ. ಇದಕ್ಕೆ 1 ಸ್ಪೂನ್ ಅಟ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿ ನೋಡ್ರಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಮುಗೀತು ನೋಡ್ರಿ. ಇಷ್ಟೇ ಇದ್ರದ್ದು ಒಗ್ಗರಣೆ ರೆಡಿ ಆಯ್ತು ನೋಡ್ರಿ. ಅದಕ್ಕೆ ಅದು ಟ್ರಾನ್ಸ್ಫರ್ ಮಾಡ್ಕೊರಿ, ಒಗ್ಗರಣೆ ಒಳಗೆ ಹಾಕೊಂಬಿಡ್ರಿ. ಕುದಿಸಕ್ಕೆ ಹೋಗ್ಬಾರ್ದ್ರಿ, ಇದು ಡೈರೆಕ್ಟಾಗಿ ಒಲೆ ಮ್ಯಾಗ ಕುದಿಸ್ಬಾರ್ದು, ಟೇಸ್ಟ್ ಹಾಳಾತದ್ರಿ. ಈಗ ನೋಡ್ರಿ ನಿಮಗೆ ಸಿಂಪಲ್ಲಾಗಿ ತೋರಿಸ್ತೀನಿ ನೋಡ್ರಿ. ಇದು ಯಾವ ರೀತಿ ಏನು ಮೈಸೂರು ಬೋಂಡ ಬಿಡುವಂಥ ವಿಧಾನ. ಹೋಟೆಲ್ ಒಳಗೆಲ್ಲ ಬಿಡ್ತಾರಲ್ಲ ಮೈಸೂರು ಬೋಂಡ ಇದೇ ರೀತಿಯೇ ಬಿಡ್ತಾರೆ. ಸ್ವಲ್ಪ ಈ ಥರ ಪ್ರಾಕ್ಟೀಸ್ ಮಾಡ್ಕೊರಿ. ಇಲ್ಲ ಬರಲ್ಲ ಅಂತಂದ್ರೆ ಬಜ್ಜಿ ಯಾವ ರೀತಿ ಬಿಡ್ತಿರಲ್ಲ ನೀವು, ಬಜ್ಜಿ ಬಿಡೋ ಥರನೇ ಬಿಡ್ಬೋದು ನೋಡ್ರಿ. ಎಣ್ಣೆ ಮಿನಿಮಮ್ 5 ನಿಮಿಷರ ಕಾಯ್ಬೇಕು ರೀ ಫ್ರೆಂಡ್ಸ್. ಯಾಕಂದ್ರೆ ಇದು ಬೋಂಡ ಹತ್ಕೊಂಡ್ಬಿಡ್ತಾವೆ ರೀ ಕೆಳಗೆಲ್ಲ, ಎಣ್ಣೆ ಒಳಗೆ ಕಡೆಗೆಲ್ಲ ಹತ್ಕೊಂಡ್ಬಿಡ್ತಾವೆ. ಅದ್ರ ಸಲುವಾಗಿ ಎಣ್ಣೆ ಚಂದ ಕೈದೈತಿ ನೋಡ್ರಿ. ಈಗ ಎಣ್ಣೆ ಚಂದ ಕೈದೈತಿ, ಬೋಂಡ ಈ ಥರ ಬಿಡ್ಲತ್ತೀನಿ ನೋಡ್ರಿ. ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಬೋಂಡ ಆ ಥರ ಬಿಡ್ರಿ ನೋಡ್ರಿ. ಯಾವ ರೀತಿ ಬಂದದ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ನೋಡ್ರಿ ತೆಳಗೆಲ್ಲ ಹತ್ಕೊಳತ್ತಿಲ್ಲ ಬೋಂಡ, ಯಾಕಂದ್ರೆ ಎಣ್ಣೆ ಚಂದ ಕೈದ್ಬಿಟ್ಟದ. ಎಣ್ಣೆ ಚಂದ ಕಾಯ್ಲಿಕ್ಕಂದ್ರೆ ಬೋಂಡ ಹತ್ಕೊಂಡ್ಬಿಡ್ತಾವೆ ರೀ. ಇದಕ್ಕೆ ಎಣ್ಣೆ ಸರಿಯಾಗಿ ಕಾಯಬೇಕು ಮತ್ತು ಹೈ ಟು ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಇದನ್ನ ಕರ್ಕೋಬೇಕು ನೋಡ್ರಿ. ಹೈ ಇಡಬಾರ್ದು ರೀ, ಭಾಳ ಮೀಡಿಯಮ್ನು ಇಡಬಾರ್ದು, ಅಷ್ಟೇ ಮೀಡಿಯಮ್ ಫ್ಲೇಮ್ದಾಗ ಇಡ್ಬೇಕು ರೀ. ಉರಿ ಚೆಂದಾಗಿ ಕರ್ಕೋಬೇಕು ನೋಡ್ರಿ. ಒಳಗೆ ಮತ್ತು ಭಾಳ ಹಸಿ ಉಳಿದು ಬಿಡ್ತಾವೆ, ಗಟ್ಟಿಯಾಗಿ ಮ್ಯಾಗ ಕ್ರಿಸ್ಪಿ ಆಗಿಬಿಡ್ತಾವೆ. ಇಲ್ಲಿಕ್ಕೆ ಮ್ಯಾಗೆಲ್ಲ ಹೊತ್ತಿ ಬಿಡ್ತಾವೆ, ಎಲ್ಲ ಬ್ಲ್ಯಾಕ್ ಆಗಿಬಿಡ್ತಾವೆ. ಅದ್ರ ಸಲುವಾಗಿ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಕರ್ಕೋರಿ, ಲೇಟ್ ಆದ್ರಾಗಲಿ ಸ್ವಲ್ಪ. ಮತ್ತು ಎಲ್ಲ ಮಾಡಿ ಕರಿಯುವಂಥ ಟೈಮ್ದಾಗ ಆ ಥರ ಮಾಡಿದ್ರೆ ಟೇಸ್ಟ್ ಹತ್ತಂಗಿಲ್ಲ ರೀ. ಅದ್ರ ಸಲುವಾಗಿ ಈ ಥರ ಎಲ್ಲ ಕಡೆ ಆ ಕಡೆ ಈ ಕಡೆ ಹೊಳಸಾಡಿ ಚೆಂದಾಗಿ ಕರಿಬೇಕು ನೋಡ್ರಿ. ಇಷ್ಟೇ ನೋಡ್ರಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಮೈಸೂರು ಬೋಂಡ ಯಾವ ರೀತಿ ಮಾಡೋದು. ಬೆಂಗ್ಳೂರು ಸೈಡೆಲ್ಲ ಗೋಳಿ ಬಜ್ಜಿ ಅಂತ ಕರೀತಾರೆ ಇದಕ್ಕೆ, ಮತ್ತು ಮೈಸೂರು ಬಜ್ಜಿನೂ ಕರೀತಾರೆ, ಬೋಂಡ ಬಜ್ಜಿ ಅಂತ ಕರೀತಾರೆ. ಇದಕ್ಕೆ ಎಲ್ಲ ಥರ ಹೆಸರು ಅದಾವೆ ನೋಡ್ರಿ. ನೀವು ಯಾವ ರೀತಿ ಕರಿತೀರತ್ತಂದು ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ. ನಿಮ್ಮೂರ ಕಡೆ ಇದಕ್ಕೆ ಮೈಸೂರು ಬೋಂಡಕ್ಕೆ ಏನಂತಾರೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ, ನಮಗೂ ಗೊತ್ತಾಕ್ಕದ. ನೀವು ಯಾವ ಊರದಿಂತ್ರ ವಿಡಿಯೋ ನೋಡತ್ತೀರಿ ಅನ್ನೋದು ನಮಗೂ ಗೊತ್ತಾಕ್ಕದ. ನಿಮ್ಮ ಊರು ಕಮೆಂಟ್ ಮಾಡಿರಿ. ಮತ್ತು ಮರಿಲಾರ್ದೆ ಇದು ವಿಡಿಯೋ ನೋಡಿ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಯಾವ ರೀತಿ ಬಂದದ ಅನ್ನೋದು ಅದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಸರಿಯಾಗಿ ಬರ್ಲಿಕ್ಕಂದ್ರೆ ಇನ್ನೊಂದು ಸಲ ವಿಡಿಯೋ ಮಾಡಿ ನಾ ಹಾಕ್ತೀನಿ ನೋಡಿರಿ. ಈಗಂತೂ ಮಸ್ತ್ ಬಂದದ ನೋಡಿರಿ. ಇದು ಬೋಂಡಾ ಬಜ್ಜಿ, ಮೈಸೂರು ಬಜ್ಜಿ ಕರೀತಾರೆ. ಮತ್ತು ನಾನು ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡೋದು ಬರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದಂತ್ರ ನನಗೂ ಹೆಲ್ಪ್ ಆಗುತ್ತೆ ರೀ. ಮತ್ತು ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತದೆ, ಆಲ್ ಅಂತ ಕ್ಲಿಕ್ ಮಾಡಿರಿ. ಮತ್ತು ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರ್ತದೆ, ಫಸ್ಟ್ ನೀವೇ ನೋಡ್ಬೋದು ನೋಡಿರಿ. ನೀವು ಟ್ರೈ ಮಾಡ್ಬೋದು ರೀ. ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ. ಮತ್ತು ನಾಳೆ ಇದೇ ಥರ ಈಸಿ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಬಾಯ್.